ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 2 ಏಪ್ರಿಲ್ 2024 ಹಣಕಾಸು ವರ್ಷದ 2024-2025 ಫಿನಾನ್ಷಿಯಲ್ ಇಯರ್ನ 2ನೇ ದಿನ. ಹಾಗೆ ಇವತ್ತು ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು, ಮತ್ತು ಇವಾಗ ಹೈಪ್ ತೊಗೊಂಡಿರೋ ಒಂದು IPO ಅಂತ ಹೇಳಿದ್ರೆ ಭಾರತಿ ಏರ್ಟೆಲ್ ಅಂತ ಹೇಳಿದ್ರೆ, ಭಾರತಿ ಏರ್ಟೆಲ್ನವ್ರದ್ದು ಒಂದು ಕಂಪನಿ ಇದೆ ಭಾರತಿ ಹೆಕ್ಸಾಕಾಮ್ ಅಂತ. ಅದ್ರದ್ದು ಒಂದು IPO ಇದೆ, ನಾಳೆ ಓಪನ್ ಆಗುತ್ತೆ 3ನೇ ತಾರೀಕು ಏಪ್ರಿಲ್. ಇದ್ರ ಪೇರೆಂಟ್ ಕಂಪ್ನಿ ಬಂದು ಏರ್ಟೆಲ್, ಭಾರತಿ ಏರ್ಟೆಲ್ ಪೇರೆಂಟ್ ಕಂಪ್ನಿ. ಆದರೆ ಈ ಕಂಪ್ನಿ ಹೆಸರು ಬಂದು ಭಾರತಿ ಹೆಕ್ಸಾಕಾಮ್. ಇದು IPOಗೆ ಹೋಗ್ತಾ ಇರೋದು. ಇದು ಬಂದು ಟೆಲಿಕಾಂ ಪ್ರೊವೈಡರ್, ಬ್ರಾಡ್ಬ್ಯಾಂಡ್, ಇಂಟರ್ನೆಟ್ಟು, ಟೆಲಿಕಮ್ಯುನಿಕೇಷನ್ ಪ್ರೊವೈಡರ್ 4G 5G ರಾಜಸ್ಥಾನ ಮತ್ತು ನಾರ್ತ್ ಈಸ್ಟ್ನಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಹಾಗೆ RBIದು ಮೀಟಿಂಗ್ ಇದೆ ನಾಳೆಯಿಂದ, ನೋಡೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು ಒಂದು ಹೆಚ್ಚು ಕಡಿಮೆ ಅಲ್ಲೇ ಇತ್ತು ಅಂತ ಹೇಳ್ಬೋದು. ಹೇಳೋದಾದರೆ 8.70 ಅಷ್ಟು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,453.30ಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 110 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,903 ಪಾಯಿಂಟ್ಸಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ HDFC ಬ್ಯಾಂಕ್, ಇದರಲ್ಲಿ ಸುಮಾರು ₹9.65 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ ನೋಡಿದ್ರೆ ಮತ್ತೆ ಇವತ್ತು 1,000ನ ದಾಟಿದೆ. 1,000 ಪ್ರತಿಯೊಂದು ಶೇರು ₹1,000 ದಾಟಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹1,004.65 ಇವತ್ತು ಕ್ಲೋಸ್ ಆಗಿದೆ. ಹಾಗೆ ರಿಲಯನ್ಸ್ ಪವರ್ ನೋಡೋದಾದರೆ ಇದು ಒಂದು ಟ್ರೆಂಡಿಂಗ್ ಶೇರ್, ಹೆಚ್ಚು ಕಡಿಮೆ ಹತ್ತಿರ ಒಂದು 5% ಅಷ್ಟು ಏರಿಕೆ ಆಗಿದೆ. ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇದು ₹30.30 ಕ್ಲೋಸ್ ಆಗಿದೆ. ಹಾಗೆ ಸುಜ್ಲಾನ್ ಎನರ್ಜಿ ನೋಡೋದಾದರೆ ಇದು ಸುಮಾರು ₹1.15 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ಸ್ ನೋಡೋದಾದರೆ ಹೆಚ್ಚು ಕಡಿಮೆ ಇವತ್ತು ₹1.5 ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ IRFCನಲ್ಲೂ ಅಷ್ಟೇ ಸುಮಾರು ಇದು 1.30 ₹1.30 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ನಾವು ನೋಡೋದಾದರೆ ಯಾವೆಲ್ಲ ಕಂಪ್ನಿಗಳಲ್ಲಿ ಟಾಪ್ ಗೇನರ್ಸ್ ಯಾರಾಗಿದ್ರು ಅಂತ ನೋಡೋದಾದರೆ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೋಡೋದಾದರೆ ಇವತ್ತು ಪ್ರತಿಯೊಂದು ಶೇರಲ್ಲಿ ₹44.25 ಅಷ್ಟು ಏರಿಕೆ ಆಗಿದೆ. ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಆಟೋಮೊಬೈಲ್ ಕಂಪ್ನಿ, ಇದರಲ್ಲಿ ಸುಮಾರು ₹56 ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಆಟೋ ಪ್ರತಿಯೊಂದು ಶೇರಲ್ಲಿ ಸುಮಾರು ₹233.95 ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಹೆಚ್ಚು ಕಡಿಮೆ ₹9,276ನಲ್ಲಿ ಟ್ರೇಡ್ ಮಾಡ್ತಾ ಇದೆ ಬಜಾಜ್ ಆಟೋ. ಹಾಗೆ ಭಾರತ್ ಪೆಟ್ರೋಲಿಯಂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೋಡೋದಾದರೆ ಇವತ್ತು ₹615.80 ಕ್ಲೋಸ್ ಆಗಿದೆ. ಅಡಾನಿ ಪೋರ್ಟ್ಸು ಇವತ್ತು ಹೆಚ್ಚು ಕಡಿಮೆ ಪ್ರತಿಯೊಂದು ಶೇರಲ್ಲಿ ₹28.25 ಅಷ್ಟು ಏರಿಕೆ ಆಗಿದೆ. ಹಾಗೆ ಡಿವಿಸ್ ಲ್ಯಾಬೊರೇಟರೀಸ್ನಲ್ಲೂ ಒಂದು ₹54 ಅಷ್ಟು ಏರಿಕೆ ಆಗಿದೆ. ನೆಸ್ಲೆ ಇಂಡಿಯಾದಲ್ಲಿ ನೋಡೋದಾದರೆ ಒಂದು ₹37.70 ಅಷ್ಟು ಏರಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಟಾಟಾ ಮೋಟರ್ಸ್, ಇಂಡಸ್ಇಂಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ONGC, ಟಾಟಾ ಸ್ಟೀಲ್, ಅಲ್ಟ್ರಾ ಟೆಕ್ ಸಿಮೆಂಟ್ನಲ್ಲೂ ಏರಿಕೆ ಆಗಿದೆ. ಹಾಗೆ IPO ಅಂತ ಹೇಳಿದ್ರೆ ನಾಳೆ ಹೆಚ್ಚು ಕಡಿಮೆ K2 ಇನ್ಫ್ರಾಜೆನ್ ಲಿಮಿಟೆಡ್, ಇದು ಒಂದು SME IPO, ಇದು ನಾಳೆ ಕ್ಲೋಸ್ ಆಗುತ್ತೆ. ಹಾಗೆ ಕ್ರಿಯೇಟಿವ್ ಗ್ರಾಫಿಕ್ಸ್ ಸೊಲ್ಯೂಷನ್ಸ್ ಇಂಡಿಯಾ ಲಿಮಿಟೆಡ್, ಇದು ಒಂದು SME IPO, ಇದು 4ನೇ ತಾರೀಕು ತನಕ ಇರುತ್ತೆ. ಇದು ಒಂದು ಪ್ರಿಂಟಿಂಗ್ ರಿಲೇಟೆಡ್ ಟೆಕ್ನಾಲಜಿ, ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಈ ಥರದ್ದು ಒಂದು SME. ಹಾಗೆ ಇನ್ನು ಒಂದು ಹೈಪ್ ಕ್ರಿಯೇಟ್ ಮಾಡಿದಿರೋದು ಅಂತ ಹೇಳಿದ್ರೆ ಭಾರತಿ ಹೆಕ್ಸಾಕಾಮ್ IPO, ಇದರ ಪೇರೆಂಟ್ ಕಂಪ್ನಿ ಬಂದ್ಬಿಟ್ಟು ಏರ್ಟೆಲ್, ಭಾರತಿ ಏರ್ಟೆಲ್. ಹಾಗಾಗಿ ಇದಕ್ಕೆ ಒಂದು ತುಂಬ ಡಿಮ್ಯಾಂಡಿಂಗ್. ಹೆಚ್ಚು ಕಡಿಮೆ ಈ ವರ್ಷದ ಒಂದು IPOನಲ್ಲಿ ಒಂದು ಪಾಪ್ಯುಲರ್ IPO ಅಂತ ನಾವು ತಗೋಬೋದು ಭಾರತಿ ಹೆಕ್ಸಾಕಾಮ್ IPO. ಏನು ಅಂತ ಹೇಳಿದ್ರೆ ಇದು ಒಂದು ಟೆಲಿಕಾಂ ಪ್ರೊವೈಡರ್, ಒಂದು ಬ್ರಾಡ್ಬ್ಯಾಂಡು, ಟೆಲಿಫೋನು 5G ಮತ್ತು 4G ಏನಿದೆ ಅದರದ್ದು ಪ್ರೊವೈಡರ್. ಇದು IPOಗೆ ಬರ್ತಾ ಇದೆ. ಹಾಗಾಗಿ ಇದರಲ್ಲಿ ತುಂಬಾ ಒಂದು ಹೈಪ್ ಇದೆ ಇದಕ್ಕೆ. ಇದು ಬಂದು ಪ್ರೈಸ್ ಬ್ಯಾಂಡ್ ಬಂದು ಪ್ರತಿಯೊಂದು ಶೇರು ₹542 ₹570 ಪ್ರತಿಯೊಂದು ಶೇರು. ಮಿನಿಮಮ್ಮು 26 ಶೇರ್ಸ್ಗಳನ್ನ ತಗೋಬೇಕು ರಿಟೇಲ್ ಇನ್ವೆಸ್ಟರ್ಸ್. ಅಂದರೆ ₹14,820 ಅಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇದರಲ್ಲಿ. ಹಾಗೆ ನೋಡೋದಾದರೆ ಭಾರತಿ ಹೆಕ್ಸಾಕಾಮ್ 1995ರಲ್ಲಿ ಇದು ಸ್ಥಾಪನೆ ಆಯಿತು. ರಾಜಸ್ಥಾನ, ನಾರ್ತ್ ಈಸ್ಟ್ ಅಂದರೆ ಅರುಣಾಚಲ್ ಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಮು, ನಾಗಾಲ್ಯಾಂಡ್, ತ್ರಿಪುರ, ಈ ಕಡೆ ಎಲ್ಲ ಇದು ಒಂದು ಸರ್ವಿಸ್ ಕೊಡುತ್ತೆ, ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್. ಹಾಗಾಗಿ ಹೆಚ್ಚು ಕಡಿಮೆ ಈಗ ಅಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಲ್ಲೂ ಕಂಪನೀಸು, ಇಂಡಸ್ಟ್ರೀಸು, ಮತ್ತು ಅಲ್ಲಿ ಜನಗಳ ಬಳಕೆ, ಇಂಟರ್ನೆಟ್ ಮತ್ತು ಫೋನ್ ಬಳಕೆ, ಬ್ರಾಡ್ಬ್ಯಾಂಡ್ ಬಳಕೆ ಜಾಸ್ತಿ ಆಗಿರೋದ್ರಿಂದ ಈ ಕಂಪ್ನಿ IPOಗೆ ಬಂದರೆ ಆಮೇಲೆ IPOಯಿಂದ ಇದು ಒಳ್ಳೆ ಲಾಭ ಮಾಡುತ್ತೆ, ಮುಂದೆ ಹೋಗ್ತಾ ಇದು ಲಾಭ ಮಾಡುತ್ತೆ ಅನ್ನೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಪಾಪ್ಯುಲಾರಿಟಿನೂ ಜಾಸ್ತಿ ಇದೆ. ಮತ್ತು ಇದರಲ್ಲಿ ಒಂದು ಹೂಡಿಕೆದಾರರಿಗೆ ಜಾಸ್ತಿ ಇದರಲ್ಲಿ ಒಂದು ಇಂಟ್ರೆಸ್ಟು ಇದೆ ಅಂತ ಹೇಳ್ಬೋದು. ಹಾಗೆ ನಾವು ಮುಂದೆ ಹೋಗೋದಾದರೆ RBI MPC
ಮೀಟಿಂಗ್ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗು 3ನೇ ತಾರೀಕು ಏಪ್ರಿಲ್ 3ನೇ ತಾರೀಕಿಂದ 5ನೇ ತಾರೀಕು ತನಕನೂ ನಡೆಯುತ್ತೆ. ಈ RBI ಮೀಟಿಂಗ್ ನಡಿಬೇಕಾದ್ರೆ ಸ್ವಲ್ಪ ನಮ್ಮ ಮಾರ್ಕೆಟ್ನಲ್ಲಿ ಹೂಡಿಕೆದಾರರು ಭಾಳ ಯೋಚನೆ ಮಾಡ್ತಾರೆ. ಇದ್ರ ಮೀಟಿಂಗ್ ಏನು ಡಿಸಿಷನ್ಸ್ ಬರುತ್ತೋ, ಇದನ್ನು ನಿರ್ಧಾರಗಳು ಏನು ತಗೊಳುತ್ತೋ RBI ಅದನ್ನು ಸಖತ್ತು ಕಾದು ನೋಡ್ತಾರೆ. ಹಾಗಾಗಿ ಸ್ವಲ್ಪ ಫ್ಲ್ಯಾಟ್ ನಡೆದಿದೆ ಇಷ್ಟು ವರ್ಷ. ಒಂದು ಹಾಗೆ ಇರುತ್ತೆ, ಜಾಸ್ತಿ ಒಂದು ಏನಂತಾರೆ ಬೈಯಿಂಗ್ ಆಗೋದಿಲ್ಲ, ತುಂಬಾ ಫ್ಲ್ಯಾಟ್ ಇರುತ್ತೆ ಶೇರ್ ಮಾರ್ಕೆಟ್. ಅದನ್ನು ನೋಡಿ ಸ್ವಲ್ಪ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಹಾಗೆ HL ಬರೋದಾದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ನೆನ್ನೆನೂ ಇದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತು ಮಾತಾಡೋದಾದರೆ ಇದಕ್ಕೆ ಸುಮಾರು 1173.42 ಕೋಟಿಯಷ್ಟು ಕೋಚಿನ್ ಶಿಪ್ ಯಾರ್ಡಿಂದ ಇದಕ್ಕೆ ಒಂದು ಟೂಲ್ಸ್ ಮತ್ತು ಆಕ್ಸಿಲರೀಸ್ ಇದರ ರಿಲೇಟೆಡ್ ಒಂದು ಆರ್ಡರ್ ಸಿಕ್ಕಿದೆ HLಗೆ. ಇದು ಅಷ್ಟೇ PSU ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಕಂಪ್ನಿ. ಹಾಗೆ ಮುಂದೆನೂ ಒಂದು ಒಳ್ಳೆ ಆರ್ಡರ್ಸ್ಗಳನ್ನ ಬರ್ತಾಯಿದೆ. ಹಾಗೆ ನಿನ್ನೆ ನಾವು ನೋಡಿದ್ವಿ, ಇದರಲ್ಲಿ ಒಂದು ಒಳ್ಳೆ ಆದಾಯ ಮಾಡಿರೋ ಒಂದು ಕಂಪ್ನಿ. ಹಾಗಾಗಿ ಇದು ಮುಂದೆ ಒಂದು ಒಳ್ಳೆ ಬೆಳವಣಿಗೆ ಆಗ್ಬೋದು ಈ ಕಂಪ್ನಿನಲ್ಲಿ, ಈ ಕಂಪ್ನಿ ಶೇರ್ಸ್ಗಳಲ್ಲಿ ಬೆಳವಣಿಗೆ ಆಗ್ಬೋದು ಅಂತ ಹೂಡಿಕೆದಾರರು ಸ್ವಲ್ಪ ಇದರಲ್ಲಿ ಒಂದು ಇಂಟ್ರೆಸ್ಟು ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.